ಈಗಾಗಲೇ ಬೆಳಗ್ಗೆ ಬಹಳಷ್ಟು ಚರ್ಚೆ ಆಗಿರುವಂತದ್ದು ಒಂದು ಸುದ್ದಿ. HAL ಏನು ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ಹೋಗ್ಬಿಟ್ಟು ಏನು ಇದು HALಗೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೀವಿ ಮತ್ತು ನಮ್ಮ ರಾಜ್ಯದಲ್ಲಿ ನೀವು ಬಂದು ಸ್ಥಾಪಿಸಿ ಅಂತ. ಸತ್ಯವಾದಂದ್ರೆ ಎಲ್ಲರಿಗೂ ಎಲ್ಲ ನಾಯಕರಿಗೂ ಕೂಡ ಒಂದು ಹಕ್ಕಿದೆ. ಹೋಗ್ಬಿಟ್ಟು ತಮ್ಮ ಕಲ್ಪನೆಗಳಿರ್ಬೋದು, ತಮ್ಮಲ್ಲಿರುವಂತದ್ದು ಏನು ಅವಕಾಶಗಳನ್ನು ನೀವು ಹೋಗ್ಬಿಟ್ಟು ಅಲ್ಲಿ ಕೇಂದ್ರದಲ್ಲಿ ನೀವು ಕೂಡ ಪ್ರಸ್ತಾಪ ಮಾಡುವಂತದ್ದು ಒಂದು ಅವಕಾಶ ಇದೆ. ಆದ್ರೆ HAL ಕರ್ನಾಟಕದಲ್ಲೇ ಉದ್ಭವ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಕರ್ನಾಟಕದಲ್ಲೇ ಅದರ ಅಭಿವೃದ್ಧಿ ಆಗಿದೆ ಮತ್ತೆ ಕರ್ನಾಟಕದ ಮೂಲಕ ಸಮಸ್ತ ಭಾರತೀಯರಿಗೆ ಮತ್ತು ಭಾರತಕ್ಕೆ ಲಾಭ ಆಗಿರುವಂತದ್ದು ಒಂದು ಸಂಸ್ಥೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ನಾಯಕರು, ಆಡಳಿತದಲ್ಲಿರುವಂತದ್ದು ಕಾಂಗ್ರೆಸ್ ಸರ್ಕಾರ, ಕೇಂದ್ರಕ್ಕೆ ಹೋಗ್ಬಿಟ್ಟು ಪದೇ ಪದೇ ಆ ವಿಷಯವನ್ನು ಹೇಳಬೇಕಾಗಿದೆ ಮತ್ತು ಅವರು ಕರ್ನಾಟಕದಲ್ಲೇ ಇಲ್ಲಿ ಮೂಲ ಸಂಸ್ಥೆ ಇರುವಾಗ ಅಭಿವೃದ್ಧಿ ಆಗಬೇಕು. ಭವಿಷ್ಯದಲ್ಲೂ ಸಹ ಇದಕ್ಕೆ ಏನೇನು ಬೇರೆ ಸಂಸ್ಥೆಗಳು ಬೇಕಾಗಿದೆ ಅದು ಕೂಡ ಕರ್ನಾಟಕದಲ್ಲಿ ನಾವೇ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ ಅಂತ ಒಂದು ಸುದ್ದಿಯನ್ನು ಅಥವಾ ಒಂದು ಮಾತನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ನೀತಿ ಆಯೋಗ ಅಂತ ಒಂದು ಒಳ್ಳೆ ಅವಕಾಶ ಇತ್ತು, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಭಾಗವಹಿಸಿಲ್ಲ. ಇಂಡಿಯಾ ಅಲಯನ್ಸ್ನ ಅನೇಕ ನಾಯಕರು, ಸ್ಟಾಲಿನ್ ಅವರು ಇರ್ಬೋದು, ನಮ್ಮ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇರ್ಬೋದು, ಅನೇಕ ನಾಯಕರು, ನಮ್ಮ ಬಹಳ ವ್ಯತ್ಯಾಸಗಳಿರ್ಬೋದು ಸೈದ್ಧಾಂತಿಕವಾಗಿ, ಆದ್ರೂ ಸಹ ಅಭಿವೃದ್ಧಿ ದೃಷ್ಟಿಯಲ್ಲಿ ಒಂದು ಸೌಹಾರ್ದತೆಯನ್ನು ತೋರಿಸಿ ಎಲ್ಲರೂ ಹೋಗಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಯಾಕೆ ಹೋಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾವು ಎಲ್ಲ ಕಡೆ ಪ್ರಶ್ನೆ ಮಾಡಿದ್ವಿ. ಇದು ಒಂದೇ ಅಲ್ಲ, HAL ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆ ಆಗಿ ಅವ್ರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. HAL ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ, ಅದೆಲ್ಲಾನು ಸಹಜ. ಆದ್ರೆ ಕರ್ನಾಟಕದಲ್ಲಿ ಇರೋ HAL ನಡ್ಲೇ ಉಳಿಸಬೇಕು ಅಂತ CM ಅವರು ಮನವಿ ಮಾಡಿ, ನಾವು ಮುಖ್ಯಮಂತ್ರಿ ನೆಹರು ಅವರ ಕೊಡುಗೆ ಅಂತ ಅದನ್ನು ಕೂಡ ನಾವು ಒಂದ್ ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜ್ರಿಗೆ ಹೋಗಿದ್ರು ಇದು ಒಂದು ಪ್ರಸ್ತಾಪ ಮಾಡ್ತಾ, ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತೆ ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಹ ನಮ್ಮ ಮೈಸೂರು ಗವರ್ಮೆಂಟ್ ಇಂದಾನೆ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ ಶೇರ್ ಅದನ್ನ ಬಿಡ್ಲೇಬಾರದು ಅಂತ ಇಂಡಿಪೆಂಡೆನ್ಸ್ ವರೆಗೂ ನಮ್ದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ, ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದಾನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದ್ರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳಬಹುದು ಇದು ಕನ್ನಡಿಗರ ಒಂದು ಸಂಸ್ಥೆ ಅಂತ. ಅದು ಅವರು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಎಲ್ಲಾನು ಕೂಡ ಅವರ ಏನು ಕೇಂದ್ರದ ನಾಯಕತ್ವದಿಂದ ಅಥವಾ ಅವರ ವರಿಷ್ಠ ನಾಯಕರೇ ಎಲ್ಲಾನು ಕೂಡ ಇಡೀ ವಿಶ್ವ ಅವರಿಂದ ಉದ್ಭವ ಆಗುವಂತ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಅದನ್ನು ಗಮನಿಸಿದೀವಿ, ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಕನ್ನಡ ಅಂತ ಭಾಷೆ, ಅನೇಕ ಭಾಷೆಗಳ ಪ್ರಭಾವ ಇದೆ, ಸಂಸ್ಕೃತ ಇದೆ, ಪ್ರಕೃತಿ ಇದೆ. ಸಾಮಾನ್ಯವಾಗಿ ಆ 2 ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ. ಅದ್ರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು. ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದಾವೆ. ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು, ನಾವೆಲ್ಲರೂ ಅಭಿಮಾನಿಗಳೇ, ಎಂತ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಾಖ್ಯಾತವನ್ನು ಹೊಂದಿರ್ತದೆ ಅಂದ್ರೆ ನಾವು ಎಲ್ಲರೂ ಅವ್ರಿಗೆ ಅಭಿಮಾನಿಗಳು. ಅದಕ್ಕೆ ಒಂದು ಸ್ಥಳೀಯ ಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ, ನಿಮ್ಮಂತೆ ತಮಿಳುನಾಡು ಅಂತ ಒಂದು ಒಳ್ಳೆ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.